ಗೆದ್ದಲುಳಕ್ಕೆ ಶಾಶ್ವತ ಪರಿಹಾರ. ಸೊ ಯಾರಿಗೆಲ್ಲ ಗೊತ್ತಿತ್ತು ಗೆದ್ದಲುಳಕ್ಕೆ ಇರುತ್ತೆ ಔಷಧಿ ಅಂತ. ಸೊ ವಾಚ್ ದಿಸ್ ಫುಲ್ ವಿಡಿಯೋ. ಹೌದು ಅದಕ್ಕೆ ಅದು ಭಾಳ ಹುಳ ಕತ್ವಿ ಅವತ್ತರ ನಂದು ನೋಡಿರಲಿಲ್ಲ. ನಾನು ಫಸ್ಟ್ ಟೈಮ್ ಅಂತ ಹುಳ ನೋಡಿದ್ದೆ. ಅದು ಎಲ್ಲೂ ಅಡ್ಡಾಡಕ್ಕಾಗಲ್ಲ. ಚಿಕ್ಕ ಚಿಕ್ಕ ಮರಿಗಳಿದಾವಲ್ಲ, ಅದೇ ಮಾಡುತ್ತೆ. ಚಿಕ್ಕ ಮರಿಗಳು ಫುಡ್ ಸರ್ಕ್ಯುಲೇಷನ್ ಮಾಡ್ತಾ ಇರುತ್ತೆ. ಉದಾಹರಣೆ ಮೇಲ್ ಹೊಡೆದೆ ಅಂತ ಹೇಳಿದೆ, ಈಗ ಇಲ್ಲೆಲ್ಲ ಬಂದಿದೆ ಅಂತ ಅದೇ ಮಾಡೋದು ಒಂದೇ ಕಡೆ ಇರಲ್ಲ. ಅದು ಕೆಲವೊಂದು ಕಡೆ ಮೇಲೆ ಕಡೆ ಸರ್ಕ್ಯುಲೇಷನ್ ಆಗ್ತಿರುತ್ತೆ. ಹಾಕೋ ಕೆಮಿಕಲ್ ಅದಕ್ಕೆ ಫಸ್ಟ್ ಫುಡ್ ಆಗುತ್ತೆ, ತಿನ್ಮೇಲೆ ಪಾಯ್ಸನ್ ಆಗುತ್ತೆ. ಅದಕ್ಕೆ ಎಷ್ಟೇ ಹಂಗೆ ಇರುತ್ತೆ ಕೆಮಿಕಲ್ ಸುಮಾರು ವರ್ಷ. ಇರುವೆ ಅಲ್ವಾ ಸರ್? ಆಮೇಲೆ ಈ ಸಣ್ಣ ಅದು ಪಕ್ಕದಲ್ಲಿ ಖಾಲಿ ಸೈಟ್ ಇದೆ ಇಲ್ಲ. ಅದು ನನ್ನ ಆಫೀಸಲ್ಲಿ ನಾವು ರೆಡಿಮೇಡ್ ತಗೊಂಡು ಈಗ ಅಲ್ಲೂ ಶುರು ಆಗಿದೆ. ಸಣ್ಣ ಸಣ್ಣ ವೈಟ್ 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 ಸಿಗಲ್ಲ. ಹೌದು, ಇಲ್ಲ ಹಿಂಗ ಉಜ್ಜಿ ಬಿಡ್ಬೇಕು ಅಷ್ಟೇ. ಹಿಂಗಿರುತ್ತೆ. ನಾವೆಲ್ಲರೂ ಕೂತು ಟೇಬಲ್ ಮೇಲೆ ಇದ್ರೆ ಇರಲ್ಲ. ಅದು ಅವೆಲ್ಲ ಖಾಲಿ ಆಗ್ತಾರೆ. ಯಾರು ಇಲ್ಲ ಅಂತಂದ್ರೆ ಖಾಲಿ ಇರುತ್ತೆ. ಇರ್ತಾರೆ, ಅವಾಗ ಬಂದು ಕೂತಿರ್ತಾರೆ. ಅದೇ ಸಣ್ಣ ಸಣ್ಣ ಕಾಣ್ತದೆ. ಅದು ವೈಟ್ ಇರುತ್ತೆ. ಹಾಂ ವೈಟ್ ಇರುತ್ತೆ. ಭಾರಿ ಸಣ್ಣದು. ಅದು ಹೇಳ್ದಂಗೆ ಉಜ್ಜಬೇಕಷ್ಟೇ. ಇದು ಬ್ಲೂರಲ್ಲಿ ಮಕ್ಕಳು ಇಬ್ಬರು ತರಲೆ. ಸೊ ನೋಡ್ತಾ ಇರ್ಬೋದು ಯಾವ ಥರ ನಾವು ಮನೆ ಕ್ಲೀನ್ ಮಾಡುವಾಗ ಬರೀ ಏನು ಅಂದ್ಕೊಂಡ್ವಿ, ಸ್ವಲ್ಪ ಮಟ್ಟಿಗೆ ಮಾತ್ರ ಆ ಥರ ಆಗಿದೆ ಅಂದ್ಕೊಂಡ್ವಿ ಕಬೋರ್ಡಲ್ಲಿ. ಬಟ್ ಇದು ಎಲ್ಲಿಗೆ ಅಂತ ಹೇಳೋಕ್ಕಾಗಲ್ಲ. ಸೊ ಗೆದ್ದಲು ಒಂದು ಹತ್ರ ಇದೆ ಅಂತ ಹೇಳಿದರೆ ಸುತ್ತಮುತ್ತ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದಾಗ ಸೊ ಸುಮಾರು ಕಡೆ ಗೆದ್ದಲು ಆಗಿದೆ. ಬಟ್ ಈಗ ಯಾವ ಥರ ಅಂತ ಹೇಳಿದರೆ, ಸೊ ಗೆದ್ದಲು ಬಂದಾಗ ಒಂದು ಕಡೆ ಎಲ್ಲಾದರೂ ಇದೆ ಅಂತ ಹೇಳಿದರೆ ಸುಮಾರು ಕಡೆ ಇರುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನಾವು ಅದನ್ನು ಸರ್ಚ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ತುಂಬ ಮನೆಯಲ್ಲಿ ಹಾಳಾಗೋಂತಹ ಚಾನ್ಸಸ್ಸು ಭಾಳ ಇರುತ್ತೆ. ಇಷ್ಟೊಂದು ಅಳ್ಕೆ ಆಗುತ್ತೆ, ಇಷ್ಟೊಂದು ಕೆಲಸ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಕೆಲಸನೇ ಆಯಿತು. ಓಕೆ, ಅದೇ ಥರ ಕ್ಲೀನು ಕೂಡ ಆಯಿತು ಮನೆ ಅಂದ್ಕೊಳ್ತೀನಿ. ನೋಡ್ತಾ ಇರ್ಬೋದು ಯಾವ ಥರ ಹೋಲ್ ಮಾಡಿದ್ದಾರೆ ಅಂತೇಳಿ. ಸೊ ನೋಡಿ, ಈ ಥರ ಹೋಲ್ ಮಾಡಿದ್ದಾರೆ. ನೆಕ್ಸ್ಟ್ ಆ ಹೋಲಿಗೆ ಚಾಪೀಸನ್ನು ಹಾಕ್ತಾರೆ. ಚಾಪೀಸನ್ನು ಹಾಕಿಬಿಟ್ಟು ಹಾಗೆ ವೈಟ್ ಸಿಮೆಂಟನ್ನು ಹಾಕ್ತಾ ಹೋಗ್ತಾರೆ. ಬಟ್ ಅದು ಯಾವ ಥರ ಹಾಕ್ತಾರೆ ಅಂತ ಸೊ ಮುಂದೆ ನೋಡ್ತಾ ಹೋಗ್ಬೋದಕ್ಕೆ. ಇಲ್ಲೆಲ್ಲ ಈ ಥರ ಒಂದು ಕಬೋರ್ಡಲ್ಲಿ ಸೊ ಇಲ್ಲಿ ತುಂಬ ಗೆದ್ದಲು ಉಂಟು. ಇಲ್ಲೆಲ್ಲ ಕೂಡ ಕಬೋರ್ಡಲ್ಲಿ ಕೂಡ ಅವರು ಹೋಲ್ ಮಾಡಿದ್ದಾರೆ. ಸೊ ಹೋಲ್ ಮಾಡಿಬಿಟ್ಟು ಅಲ್ಲೂ ಕೂಡ ಔಷಧಿ ಇಟ್ಟಿದ್ದಾರೆ. ಸೊ ನಾನು ಇನ್ನೂ ತಿಂಡಿ ಮಾಡಿರಲಿಲ್ಲ. ಬೆಳಗ್ಗೆ ಮಾರ್ನಿಂಗಲ್ಲಿ 10:30 ಆಗಿತ್ತು. ಸೊ ಇನ್ನೂ ತಿಂಡಿ ಮಾಡಿರಲಿಲ್ಲ. ಅವ್ರು ಬೇಗನೆ ಬಂದಿದ್ದರು. ಹಾಗಾಗಿ ನಾನು ಹೊರಗಡೆ ಎಲ್ಲ ಎಸ್ತಾ ಇದ್ದೆ. ಸೊ ನಮ್ಮ ಬಾಸ್ ಓಕೆ. ಹಾಗೆ ನಮ್ಮ ಮಕ್ಕಳು ಇಲ್ಲಿ ತುಂಬ ತರಲೆ ಮಾಡ್ತಾರೆ ಅಂತೇಳಿ ಸೊ ಅವರು ಫೋನ್ ಇಟ್ಕೊಂಡು ನೋಡ್ತಾ ಇದ್ದರು. ತುಂಬ ತರಲೆ ಮಾಡ್ತಾಯಿದ್ರು ಅವತ್ತು. ಸೊ ಮಕ್ಕಳಲ್ವ, ಹಾಗೆ ಅಂದರೆ ಕೆಲಸ ಮಾತ್ರ ಸಿಕ್ಕಾಪಟ್ಟೆ ಕೆಲಸ ಆಯಿತು ಅವತ್ತು. ಏನೋ ಅಂದ್ಕೊಂಡ್ವಿ, ಏನೋ ಚಿಕ್ಕದಾಗಿ ಆಗುತ್ತೆ. ಸೊ ಒಂದು ಗೆದ್ಲಿಂದು ಅಂದ್ಕೊಂಡೆ. ಇದು ತುಂಬಾ ಕೆಲಸ ಆಯಿತು. ಆಮೇಲೆ ನಾನೆಲ್ಲ ಹೆಚ್ಕೊಂಡು ಬಂದು ಸೊ ಮನೆಯಲ್ಲಿ ಓಕೆ ಹಾಗೆ ಅಡುಗೆನ ಮಾಡಿಬಿಟ್ಟು ಓಕೆ ತಿಂಡಿನ ಮಾಡಿಬಿಟ್ಟು ಸೊ ಹೊರಗಡೆ ತೊಗೊಂಡು ಹೋಗಿ ಈಗ ಎಲ್ಲ ತರಕಾರಿ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದಿದ್ರು. ಇಲ್ಲ ನೀಟ್ ಮಾಡೋ ಒಂದು ಟೈಮಲ್ಲಿ ಈ ಥರ ಔಷಧಿ ಹಾಕಬೇಕು ಅಂದ್ಕೊಂಡಾಗ ಸೊ ಏನು ಮಾಡೋಕ್ಕಾಗುತ್ತೆ, ಮತ್ತೆ ಕ್ಲೀನ್ ಮಾಡಲೇಬೇಕಾಗುತ್ತೆ ಮನೆ ಅಂದ್ಕೊಂಡು ಸುಮ್ಮನೆ ಮತ್ತೆ ಏನೂ ಜೋಡ್ಸೋಕ್ಕೆ ಹೋಗಲಿಲ್ಲ ನಾನು. ನೋಡಿ ಈ ಥರ ಹೋಲ್ ಮಾಡಿರ್ತಾರೆ ಅಲ್ವಾ. ಸೊ ಅಲ್ಲಿ ಒಂದೊಂದು ಚಾಪೀಸ್ ಹಾಕ್ತಾ ಹೋಗ್ತಾರೆ. ಅದು ಎಷ್ಟು ಉದ್ದ ಇರುತ್ತೆ ಓಕೆ ಓಲಾ ಅಷ್ಟು ಉದ್ದನೂ ಕೂಡ ಚಾಪೀಸ್ ಬಿಟ್ಟು ತುಂಬಿಬಿಟ್ಟು ಸೊ ಈಗ ಅದಕ್ಕೆ ವೈಟ್ ಸಿಮೆಂಟನ್ನು ತುಂಬ್ತಾ ಹೋಗ್ತಾರೆ. ಸಿಮೆಂಟನ್ನು ತುಂಬಿದರೆ ಸೊ ಎಲ್ಲಿ ನಾವು ಯಾವುದೇ ಥರ ಹೋಲ್ ಮಾಡಿದ್ದೀವಿ ಅಂತ ಗೊತ್ತಾಗಲ್ಲ ಅಷ್ಟು ನೀಟಾಗಿ. ಸೊ ಅವ್ರ ವರ್ಕನ್ನು ಕಂಪ್ಲೀಟ್ ಮಾಡ್ತಾರೆ. ನೋಡ್ತಾ ಇರ್ಬೋದು
ಎಲ್ಲ ಚಾಪೀಸ್ ಎಲ್ಲ ತುಂಬ ಆಗಿದೆ. ಸೊ ಈಗ ವೈಟ್ ಸಿಮೆಂಟನ್ನು ತುಂಬ್ತಾ ಉಂಟು. ಇಲ್ಲೂ ಕೂಡ ಅಷ್ಟೇ, ಇದು ಪ್ಯಾಚಸ್ ಎಂತ ಆಗಿರಲಿಲ್ಲ. ಕಿಚನ್ ರೂಮಲ್ಲಿ ಬಂದ್ಬಿಟ್ಟು ಇದು ಕಿಟಕಿ, ಓಕೆನಾ, ಇದು ಕಿಟಕಿ. ಸೊ ಯಾವ ಥರನೂ ಪ್ಯಾಚಸ್ ಕೂಡ ಆಗಿರಲಿಲ್ಲ, ತುಂಬ ಚೆನ್ನಾಗಿತ್ತು. ಬಟ್ ಅಲ್ಲಿ ಅವರು ನೋಡಾದ್ಮೇಲೆ ಸ್ವಲ್ಪ ಅವ್ರಿಗೆ ಗೊತ್ತಾಗುತ್ತೆ ಅಲ್ವಾ ಎಲ್ಲೆಲ್ಲಿ ಸೊ ಆಗಿರುತ್ತೆ ಗೆದ್ಲುಳ ಅಂತೇಳಿ. ಅವಾಗ ಅಲ್ಲಿ ನೋಡಿದಾಗ ಅಲ್ಲಿ ಪ್ಯಾಚಸ್ ಆದಾಗ ತುಂಬ ಇತ್ತು. ಬಟ್ ಏನು ಅಂತ ಹೇಳಿದರೆ ಗೆದ್ಲು ಮಣ್ಣನ್ನು ಗೆದ್ಲು ತಿನ್ನಂತೆ, ಬಟ್ ಗೆದ್ಲು ಹುಳನ ಇರುವೆ ತಿಂತವಂತೆ. ಬಟ್ ನಮಗೆ ಗೊತ್ತಿರಲ್ಲ, ಅವ್ರು ಹೇಳ್ದಾಗಲೇ ನಮಗೆ ಗೊತ್ತಾಗಿದ್ದು ಗೆದ್ಲು ಹುಳನ ಇರುವೆ ತಿನ್ನುವಂತೆ. ಎಲ್ಲಿ ತುಂಬ ಇರುವೆ ಇರುತ್ತೋ ಅಲ್ಲಿ ಗೆದ್ಲಿರತ್ತೆ ಅಂತ ಹೇಳಿ. ಓಕೆ, ಸೊ ಹಾಗೆ ಎಲ್ಲ ನಾನು ಓಡಿಸೋಲ್ಲ ತಂದುಬಿಟ್ಟು ಎಷ್ಟು ನೀಟ್ ಕ್ಲೀನ್ ಮಾಡಬೇಕಾಗುತ್ತೋ ಸೊ ನಾನು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹೊರಗಡೆ ಚಾಪಿ ಮೇಲೆಲ್ಲ ಒಣಗಾಕಿದ್ದೆ. ನೋಡ್ತಾ ಇರ್ಬೋದು ಲಾಸ್ಟ್ ಮೂಮೆಂಟ್. ಓಕೆ, ಯಾರಿಗೆಲ್ಲ ಯೂಸ್ಫುಲ್ ಆಗಿದೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್.